ಹಲೋ ಗೈಸ್, ಎರಡನೇ ಪ್ರೋಮೋ ನೋಡಿದ್ರಾ ಹೆಂಗಿತ್ತು? ಈ ಫುಲ್ ಬಿಡಿ ಗಿಲ್ಲಿ ಬಗ್ಗೆ ಪ್ರೋಮೋದಲ್ಲಿ ನೆಗೆಟಿವೇ ತೋರಿಸೋದು. ಅಲ್ಲಿ ಇವಾಗ ಏನೋ ಹೋದ ವರ್ಷ ಬಂದವ್ರು ಈ ವರ್ಷ ಬಂದವರೇ ಅಂದ್ಬಿಟ್ಟು ಈ ಗಿಲ್ಲಿ ಅಂತೂ ಸಾಮಾನ್ಯದವನಲ್ಲ. ಅವ್ರು ಬಂದರು ಅಂದ್ಬಿಟ್ಟು ಸೈಲೆಂಟಾಗಿರೋದು, ಅವು ಕಿಸ್ಸರ್ ಏನಿಲ್ಲ, ಅಲ್ಲೂ ಕಾಮಿಡಿನೇ ಮಾಡೋದು ಅವನು. ನಮ್ಮ ಗಿಲ್ಲಿ ನೋಡಿದ್ರೆ ಎಷ್ಟೊಂದು ಜನ ತಿಕ್ಕ ಉಳ್ಕೊಳ್ಳೋದು ಜಾಸ್ತಿ, ಅದು ಸ್ವಲ್ಪ ಕಮ್ಮಿ ಮಾಡಿ ಎಲ್ಲರೂ. ಇವಾಗ ಏನಾಗುತ್ತೆ ಗೊತ್ತಾ, ಅಲ್ಲಿ ಮನೇಲಿರೋರೆಲ್ಲ ನಾಮಿನೇಟ್ ಮಾಡೋಕ್ಕೆ ಇಲ್ಲ ಏನದು ಕಳಪೆ ಮಾಡೋಕ್ಕೆ ನಮ್ಮ ಗಿಲ್ಲಿ ಕಾರಣ ಮಾಡೋಕ್ಕೆ ಸರಿಯಾಗಿರುತ್ತೆ. ಇವಾಗ ನಿಮ್ಗೆ ಅನ್ಸುತ್ತೆ ಇವಾಗ ಕಳಪೆ ಮಾಡಿಬಿಡ್ತಾರೆ. ಇವಾಗ ಇಲ್ಲ ಗೆಸ್ಟ್ಗಳ ಮುಂದೆ ಹೆಂಗೆ ಇರ್ಕೊಂಡು ಮಾತಾಡಲಿಲ್ಲ ಗಿಲ್ಲಿ ಹಂಗೆ ಕಳಪೆ ಆಗೋಕ್ಕೆ ಒಳ್ಳೆ ರೀಸನ್ ಸಿಕ್ಬಿಡುತ್ತೆ ಇವಾಗ ಎಲ್ಲರಿಗೂ. ಅಷ್ಟೇ, ಅಲ್ಲಿ ಅವ್ರನ್ನ ಕಳಿಸಿರೋದೇ ನೆಗೆಟಿವ್ ಮಾಡೋಕ್ಕೋಸ್ಕರ. ಏನು ಸುಮ್ಮನೆ ಯಾರಿಗೆ ಕಳಿಸ್ತಾರೆ? ಬಿಗ್ ಬಾಸ್ ಗೊತ್ತಿಲ್ವಾ ಹೆಂಗೆ TRP ಎತ್ಕೋಬೇಕು ಅಂತ? ಬಿಗ್ ಬಾಸ್ TRP ಎತ್ಕೊಳ್ಳೋಕ್ಕೆ ನಮ್ಮ ಗಿಲ್ಲಿನೇ ಬೇಕು. ಅದು ಅವ್ರಿಗೆ ಗೊತ್ತಿದ್ದೇನೆ ಈ ಥರ ಅವ್ನು ಗಿಲ್ಲಿ ಈ ಥರ ಮಾತಾಡ್ತಾನೆ ಅಂತಲೇ ನೀವು ನೆಗೆಟಿವ್ ಮಾತಾಡಿ ಅಂದ್ಬಿಟ್ಟು ಹೇಳ್ಬಿಟ್ಟೇ ಕಳಿಸಿರ್ತಾರೆ. ಅವ್ರಿಗೆ ಬೇಕಾಗಿರೋದು ಒಂದು TRP ಗಾಯ್ಸ್. ಒಳ್ಳೆತನ ಅಂತೂ ಬೇಡ ಅಲ್ಲಿ ಬಿಗ್ ಬಾಸಲ್ಲಿ, TRP ಬೇಕಷ್ಟೇ ಗಾಯ್ಸ್. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ನನಗನ್ಸಿದ್ದು ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಲ್ಲ ಸ್ವೈಪ್ ಮಾಡಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.